ಟೋಲ್ ಅಮೌಂಟ್ ಕೊಡಿ. ಓಕೆ ಹಾಂ ಪೊಲೀಸರು ತಿರ್ಗಸಾದ್ ನೋಡ ಇಲ್ಲಿ. ಸೀರಿಯಸ್ಲಿ ಫೀಲಿಂಗ್ ಪ್ರೌಡ್ ಮೈ ಸೆಲ್ಫ್ ಬಿಕಾಸ್ ಮಮ್ಮಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಹಾಯ್ ಹಲೋ ಎಲ್ಲರಿಗೂ ಸ್ವಾಗತ. ಸೊ ಇವತ್ತಿನ ಮಿನಿ ವ್ಲಾಗ್ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣವೇ ವಾಕಿಂಗ್ ಬಂದಿದ್ದೀನಿ. ತುಂಬ ದಿನ ಆಯಿತು. ತುಂಬ ಮಿಸ್ ಮಾಡ್ಕೋತಿದ್ದೆ ಕೂಡ ಈ ವೆದರ್ ಆ್ಯಂಡ್ ಈ ಸ್ಕೂಲ್ನ, ವಾಕಿಂಗ್ ಬರೋ ಪ್ಲೇಸ್ನ. ಸೊ ಇವತ್ತು ವಾಕಿಂಗ್ ಮಾಡೋದಕ್ಕೆ ಅಂತ ಬೆಳಗ್ಗೆ ಎದ್ದು ನಮ್ಮ ಡಿಂಪಿ ಜೊತೆಗೆ ವಾಕಿಂಗ್ ಬಂದಿದ್ದೀನಿ. ಏನು ಗೊತ್ತಾ, ವಾಕಿಂಗ್ ಮಾಡೋದು ಎಷ್ಟು ಗುಡ್ಡು, ಎಷ್ಟು ಬೆನಿಫಿಟ್ಸ್ ಇದೆ, ಆಮೇಲೆ ಅದು ಮಿಸ್ ಮಾಡೋದ್ರಿಂದ ಎಷ್ಟು ಡಿಸ್ಅಡ್ವಾಂಟೇಜಸ್ ಇದೆ, ರೆಗ್ಯುಲರಾಗಿ ಮಾಡೋದ್ರಿಂದ ಏನು ಬೆನಿಫಿಟ್ಸು ಅನ್ನೋದು ಎಲ್ರಿಗೂ ಗೊತ್ತಿದ್ರು ನಮ್ಮಂಥ ಲೇಝಿ ಪೀಪಲ್ಸು ನಮ್ಮಂಥ ಲೇಝಿ ಪೀಪಲ್ಸು ರೆಗ್ಯುಲರಾಗಿ ವಾಕಿಂಗ್ನ ಮಿಸ್ ಮಾಡ್ತೀವಿ ನಾವು ಲೇಝಿನೆಸ್ಸಿಂದ. ಬೆಳಗ್ಗೆ ಎದ್ದೇಳೋಕ್ಕಾಗಲ್ಲ ಅಂತೇಳಿ ನಾನು ಮಾತ್ರ ನಮ್ಮ ಮನೆಗೆ ಬಂದರೆ 9 o'clockವರೆಗೂ ಮಲ್ಕೋತೀನಿ. 9 o'clockವರೆಗೂ ಮಲ್ಗದೆ ಲಾಸ್ಟ್ ನಮ್ಮಮ್ಮಂಗೆ ಸಾಕಾಗಿ ನೀ ಎದ್ದು ವಾಕಿಂಗ್ ಹೋಗ್ಬಿಡು ಸಾಕು ಅನ್ಬೇಕು ನಮ್ಮಮ್ಮ. ಆ ಲೆವೆಲಿಗೆ ತೊಗೊಂಬಂದಿಟ್ಟಿರ್ತೀನಿ ನಾನು. ಎಲ್ಲರ ಮನೇಲಿ ನಮ್ಮಮ್ಮ ಎದ್ದೇಳು ವಾಕಿಂಗ್ ಮಾಡು ಅಂತಲೇ ಎಬ್ಸ್ತಿದ್ರು ಎಷ್ಟೋ ಸಾರಿ. ಆ ಡೇಸೆಲ್ಲ ನೆನಪು ಮಾಡಿಕೊಂಡು ವಾವ್ ಅನ್ನೋ ಥರ ಫೀಲ್ ಆಗುತ್ತೆ. ಸೊ ಎನಿವೇಸ್ ಏನು ಮಾಡೋಕ್ಕಾಗಲ್ಲ. ಇವತ್ತು ವಾಕಿಂಗ್ ಅಂತ ಬಂದಮೇಲೆ ವಾಕಿಂಗ್ನ ಮುಗಿಸ್ಕೊಂಡು ಆರಾಮಾಗಿ ಮನೆಗೆ ಹೋಗಿ ಸ್ವಲ್ಪ ರಿಲ್ಯಾಕ್ಸೇಷನಲ್ ಮೂಡಲ್ಲಿ ಮತ್ತೆ ಮಾಡೋಣ. ಆ್ಯಂಡ್ ಎನಿವೇಸ್ ಓಕೆ ಹಾಗೆ ಅಲ್ಲಲ್ಲ ಓಕೆ ಬಂದೆ ಗೊತ್ತಿಲ್ಲ ಅಲ್ಲಿ ಅದರಿಂದ ರಕ್ಷಕೊಂಡವಳೆ. ಎಲ್ಲಿದೆ ಡಿಂಪಿ? ಕಾಣಿಸ್ತಿಲ್ಲಲ್ಲ. ಹೆಂಗೆ ಓ ಲೈದಮ್ ಸ್ಟೇಟಾ? ಓಕೆ ಕಮಾನ್. ಅನುರಾಧ ಬರೋದಿಲ್ಲ ಇವಾಗ, ನೀವು ಓಡ್ಬೇಕಷ್ಟೆ. ಕಮಾನ್ 1 2 3 ಗೋ. ಸ್ಟಾಪ್. ಕಮಾನ್ 1 2 3 ಗೋ. ಹಾ ಏನು ದುಬ್ಬೋ ಮೂಡೋಳ ಏನದು ನೀನು ತೋರಿಸ್ತಾಳೆ ಎಕ್ಸೈಟ್ ಆಗಿ ಏನಂತ ಗೊತ್ತಾ? ಏನದು ಕಂಬಕ್ಕೆ ಎಕ್ಸೈಟ್ ಆಗೋಳೆ. ಓಕೆ 1 2 3 ಕಮಾನ್. ಇನ್ನೊಂದೇನು ಗೊತ್ತಾ, ನಾನು ಮೇನ್ಲಿ ವಾಕಿಂಗ್ ಬರೋದೇ ಫನ್ಗೆ ಅಂತ ಆ್ಯಕ್ಚುಲಿ. ಯಾಕಂದರೆ ನಮ್ಮ ಡಿಂಪಿ ಜೊತೆಗೆ ಸ್ವಲ್ಪ ಆಟ ಆಡ್ಬೋದು, ಅವಳು ಮುದ್ದಾದ ವರ್ಡ್ಸನ್ನು ಕೇಳಿ ನಾನು ಖುಷಿ ಪಡ್ಬೋದು. ಆಮೇಲೆ ಅವಳು ಮಾಡೋ ಆಟ, ಆಮೇಲೆ ಅವಳು ಆಟ ಆಡಬೇಕು ಅನ್ನೋ ರೀತಿಯಲ್ಲಿ ಲುಕೆಟ್ ಹೆಂಗೆ ಆಡ್ತಾವಳು. ಆ್ಯಕ್ಚುಲಿ ನಾನು ಇದಕ್ಕೋಸ್ಕರ ಅಂತಲೇ ವಾಕಿಂಗ್ನ ಬೆಳಿಗ್ಗೆ ಎದ್ದು ಸ್ವಲ್ಪ ಕಷ್ಟ ಆದರೂ ಪರವಾಗಿಲ್ಲ ಅಂತ ಒಂದೊಂದು ಸಾರಿ ಇವಳನ್ನ ಕರ್ಕೊಂಡು ಬೇಕು ಅಂತಲೇ ಬರ್ತೀನಿ. ಇವಳು ಇಲ್ಲದೆ ನಂಗೆ ವಾಕಿಂಗ್ ಏನಾದರೂ ಬಂದರೆ ನನಗಂತೂ ವಾಕಿಂಗ್ ಅನಿಸೋದೇ ಇಲ್ಲ. ಯಾಕಂದರೆ ಐ ಗೆಟ್ ಬೋರ್ ಇನ್ ಬಿಟ್ವೀನ್ ಹ್ಯಾಂಡ್. ಗುಡ್ ಬಾಯ್. ಓಕೆ 1 ಮೇನ್ಲಿ ಏನಂದರೆ ವಾಕಿಂಗ್ನ ಮಾಡಿ ಸ್ವಲ್ಪ ದಿನ ಆದಮೇಲೆ ವಾಕಿಂಗ್ ಮಾಡೋದು ಅಂದರೆ ಸ್ವಲ್ಪ ಕಷ್ಟನೇ. ಲುಕ್ ಆಮೇಲೆ ನಾನು ವೀಡಿಯೋ ಮಾಡ್ಕೊಂಡು ನಾನು ಬ್ಯುಸಿ ಆಗಿದ್ದೆ, ಆಟ ಆಡ್ಕೊಂಡು ಬ್ಯುಸಿ ಆಗಿರ್ತಾರೆ. ಮತ್ತು ಹೇಳ್ತಾಳೆ ನೀವು ಹೋಗು, ನೀವು ವೀಡಿಯೋ ಮಾಡು ಅಂತ. ಸಪೋರ್ಟಿವ್ ಬೇಬಿ ಐ ಗಾಟ್. ಆ್ಯಂಡ್ ಹಠ ಮಾಡಲ್ಲ ಅವಳು ನನ್ನ ಜೊತೆಗಿದ್ದಾಗ. ದಟ್ಸ್ ಗುಡ್ನೆಸ್.
ಎಳ್ನೀರಾ? ಇಮ್ಯಾಜಿನೇಷನ್ ಎಲ್ಲ ನಮ್ಮ ನೆಂಪಿ ಎಳ್ನೀರು ಕೊಡ್ತಾಳೆ ನನಗೆ. ಹಾಂ ತಗೋರಿ ವಾಪಸ್. Oh my god. ಏನಂದೆ? ಪಕ್ಕ ಜಬ್ದಿ ಅದೀನಾ? ಎಲ್ಲಿ ತೋರ್ಸಲ್ಲ ನಿನ್ನ ಮುಖ ನಾನು ಸ್ವಲ್ಪ. ಅವರಿಬ್ರು ಬರೋದು ಹೋಗೋದು ಇಬ್ರೆ. ದಿಸ್ ಇಸ್ ಲೈಕ್ ಎಂಜಾಯ್ಮೆಂಟ್. ಏ ಬಾರಿ ಇಲ್ಲಿ. ಹಾಂ ಮಮ್ಮಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಷ್ಟೊತ್ತಾದ್ಮೇಲೆ ಗೊತ್ತಾಯ್ತು ಇಂಗ್ಲೀಷ್ ಹಾಡಾಡತ್ತಾರ ಅವ್ರು ಅಂತೇಳಿ. ಇಂಗ್ಲೀಷ್ ಪೋಯ್ ಮಾಡತ್ತಾರ ಅವರು. ಸೀರಿಯಸ್ಲಿ ಜೆಂಟಲ್ ರೈನ್ ಫ್ರಮ್ ಹೆವನ್. ಹಾಂ ಇಷ್ಟೊತ್ತಾದ್ಮೇಲೆ ಗೊತ್ತಾಯ್ತವ್ರ ಜೆಂಟಲ್. ಅದೇ ಯೋಚನೆ ಮಾಡ್ತಿದ್ದೀನಿ ಏನು ಆಡ್ತಾರಂತ. ಕ್ವಾಲಿಟಿ ಆಫ್ ಮರ್ಸಿ ಆಡ್ತವ್ರೆ. ಮಳೆ ಬರ್ತಿದ್ದೆ ತಳ ಯಪ್ಪ ದೇವ್ರೆ, ಮಳೆ ಜೋರು. ಹಂಗೆ ಬಿಸಿಲು ಕೂಡ ಸ್ವಲ್ಪ. ಫಸ್ಟ್ ಟೈಮ್ ಮಾಡೋಕೆ ಹೋಗ್ತಾ ಇದ್ದೀನಿ ಪಡ್ಡು. ನೋಡೋಣ, ಎಕ್ಸ್ಪೀರಿಮೆಂಟ್ ಯಾರು ತಿಂತಾರೋ ಅವರು ಫೀಲ್ನ ಹೇಳ್ತಾರೆ ಹಿಂಗೆ ಪಡ್ಡು ಇತ್ತು ಅಂತ ಹೇಳಿ. ಕಾಯಿಲಿ ಅಂತ ಗ್ಯಾಸ್ ಮೇಲೆ ಇಟ್ಟಿದ್ದೀನಿ, ನೋಡೋಣ ಎಷ್ಟು ಟೈಮ್ ತೊಗೊಳುತ್ತೋ ಏನೋ ಗೊತ್ತಿಲ್ಲ. ಅಷ್ಟರಲ್ಲೇ ಮುಗಿಸ್ಬಿಡೋಣ. ಸ್ವಲ್ಪ ಪಡ್ಡು ತಿನ್ಬೇಕು ಅನ್ನಿಸ್ತಾ ಇದೆ. ಫಸ್ಟ್ ಟೈಮ್ ಎಕ್ಸ್ಪೆರಿಮೆಂಟ್ ಮಾಡ್ತಿರೋದಕ್ಕೋಸ್ಕರ ಸ್ವಲ್ಪ ಫೀಲ್ ಆಗ್ತಿದೆ ಹೆಂಗೆ ಬರ್ಬೋದು ಅಂತೇಳಿ. ಲಾಸ್ಟಲ್ಲಿ ಎಂಡಿಗೆ ಏನಾದರೂ ಚೆನ್ನಾಗಿ ಬಂದರೆ ವಾವ್, ನನ್ನಷ್ಟು ಖುಷಿ ಪಡೋರು ಯಾರೂ ಇಲ್ಲ ಅನ್ಸುತ್ತೆ. ಐ ಆಮ್ ಪ್ರೌಡ್ ಆಫ್ ಮೈ ಸೆಲ್ಫ್ ಆನ್ ದ್ಯಾಟ್ ಮೂಮೆಂಟ್. 3, 2, 1. ಈ ರೇಂಜಿಗೆ ಬಂತು. ಇದಕ್ಕೆ ಎಣ್ಣೆ ಹಾಕ್ಬೇಕಂತ ವಾಪಸ್ಸು ನೋಡೋಣ. ಜಾಸ್ತಿ ಎಣ್ಣೆ ಆದ್ರೂ ಸರಿ. ವಾವ್ ಚೆನ್ನಾಗಿ ಅನಿಸ್ತಿದೆ. ಪುಟ್ಟ ನೋಡ್ತಾ ಇಲ್ಲಿ, ಸೀರಿಯಸ್ಲಿ. ಓ ವಾವ್. ಇವಾಗ ಅವಳು ಸಾಕ್ಬೇಕಂತನಾ? ಓ ವಾವ್, ಯಾರು seriously amazing, nice. I'm really appreciate myself. ವಾವ್, ಇದನ್ನು ಪಾಲ್ ಮಾಡ್ತೇನಲ್ಲ. ಸೀರಿಯಸ್ಲಿ ಲಿಟ್ರಲಿ ಐಮ್ ಲೈಕ್ ಫಸ್ಟ್ ಟೈಮೇ, ಬಟ್ ಇಷ್ಟು ಚೆನ್ನಾಗಿ. ಓ ಅಟ್ ಟೈಮ್ ಟು Dun. This is what I am done. ಹೌದಲ್ಲ, ಫೈನಲಿ ಐ ಆಮ್ ಪ್ರೌಡ್ ಆಫ್ ಮೈ ಸೆಲ್ಫ್. ಬಿಟ್ಟು ಸಜೆಷನ್ ಕೊಡೋದಾದರೆ, ಯಾರಿಗೂ ನಂಗೆ ಮಾಡೋಕ್ಕೆ ಬರಲ್ಲ ಅಂತ ಫೀಲ್ ಮಾಡಬೇಕಾಗಲ್ಲ. ಮಾಡ್ಬೋದು, ಆರಾಮಾಗಿ ಮಾಡ್ಬೋದು. ಎಷ್ಟು ಈಸಿಯಾಗಿ ಮಾಡ್ಬೋದು ಅಂದರೆ, ನಾನು ಆ್ಯಕ್ಚುಲಿ ಚಟ್ನಿ ಎಲ್ಲ ಅದನ್ನ ಮಾಡಿಲ್ಲ, ನಮ್ಮ ಚೋಟು ಮಾಡಿದ್ದು. ಅವಳು ಚಟ್ನಿ ಸೂಪರ್ ಮಾಡ್ದೆ. ಸಾಂಬಾರು ವಾವ್ ಥರದ ಬಟ್ ಇದು ಮಾತ್ರ ನಾವು ಮಾಡಿದ್ದು. ತಿರ್ಗಸಾದ್ ನೋಡ ಇಲ್ಲಿ. ನಡಸ್ಕೋಬೇಡ, ಸಾಕು ಸಾಕು. ಇಷ್ಟು ಮಾಡಕ್ಕೆ ಎಷ್ಟೊತ್ತು ಮಾಡ್ತೀನಿ ನೀನು? ಕಮಾನ್ ನೆಕ್ಸ್ಟ್. ಬೋರ್ ಇಳಿಸ್ತವ್ರೆ ಇಲ್ಲಿ. ಬೋರ್ ಏನೋ ಸುಟ್ಟಿತ್ತಂತ ಬೋರ್ ರಿಪೇರ್ ಮಾಡ್ತವ್ರೆ.
ನೆಕ್ಸ್ಟ್ ಬರಲಿ ಹಿಂಗೆ ಇನ್ನೊಂದು. ಹೋಲ್ಡ್ ಆನ್ ನಾನು ಇಷ್ಟು ಫಸ್ಟ್ ಟೈಮ್ ನೋಡ್ತಿರೋದು ಬೋರ್ ಇಳಿಸೋ ಕೆಲಸನ. ಅಮ್ಮ 3 ಪೈಪ್ ಬಂತು ಇವಾಗ. ಇನ್ನು ಎಷ್ಟು ಪೈಪ್ ಹಾಕಿರ್ತಾರೋ? ಹಾಂ 16 ಪೈಪ್ ಹಾಕಿರ್ತಾರಾ? ಇವಾಗ ಜಸ್ಟ್ ಇನ್ನು 3 ಪೈಪು. ಇಡಿ ಡಿಫ್ರೆನ್ಸ್ ಏನು ಗೊತ್ತಾ? ಇಲ್ಲಿ ಫಸ್ಟ್ ಬರ್ತಿರೋದೆಲ್ಲ ಕ್ಲೀನಾಗಿ ಬರ್ತಿದೆ. ಇವಾಗ ಬರ್ತಿರೋದೆಲ್ಲ ನೋಡಿ ಎಷ್ಟು ಡರ್ಟ್ ಆಗಿ ಬರ್ತದೆ. ಇದು ಮಣ್ಣಾಗಿ ಬರ್ತದೆ. ಸಿ ಹ್ಯಾವ್ ಅ ಲುಕ್. Oh my god. ಇವಾಗ ಡಿಂಪಿ ಹೆಂಗೆ ನಗಿಸ್ತೀನಿ ಅಂದರೆ ಹಾಂ ಥ್ಯಾಂಕ್ ಯು. ಏನು ಹೇಳಬೇಕು? Stop. ಏನು ಹೇಳಬೇಕು? ನೋ ಮೆನ್ಷನ್. ಓಕೆ ಟೋಲ್ ಅಮೌಂಟ್ ಕೊಡಿ. ಓಕೆ ಹಾಂ ಪೊಲೀಸರು ಟೋಲ್ ಕೊಡಂಗಿಲ್ಲನಾ? ಯಾವಾಗ? ಅಂದ್ರೆ ನಿನ್ನ ಪ್ರಕಾರ ಪೊಲೀಸರು ಟೋಲ್ ಕೊಡಂಗಿಲ್ಲ? ಎಲ್ಲ ನೋಡಲಿ ಬರ್ತಾವ ನೋಡ ಬಂತು ಹಾಂ ಹುಲ್ ಕಿತ್ಕೊಂಬಂತು. ಹುಲ್ಲೆಲ್ಲೆಲ್ಲೆಲ್ಲೆ ಇಷ್ಟು ಹುಲ್ಲಿದ್ರು ಹುಲ್ ಸಲವಲ್ದ ಅದಕ್ಕೆ? ಹಾಂ ಅಲ್ಲೆಲ್ಲೆಲ್ಲೇ ಹೊಸ ದಂಪತಿಗಳದ ಅನ್ಸುತ್ತ. ಅದಕ್ಕೆ ಸ್ವಲ್ಪ ಕಷ್ಟ ಆಗತ್ತಿದೆ ನಾವು ಮನೆ ಕಟ್ಟಕ್ಕೆ. ಹೊಸ ದಂಪತಿಗಳಿವರು ಅಕ್ಕ, ಹೊಸ ದಂಪತಿಗಳಿರ್ಬೇಕು ಇವರು. ಅದಕ್ಕೆ ಮನೆ ಕಟ್ಟಾಗೋರಿಗೆ ಗೊತ್ತಾಗೋವಲ್ದ. ನಮ್ಮ ಮಮ್ಮಿ